ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅವರ ನಿರ್ಧಾರ, ಈ ಒಂದು ಪ್ರೀತಿ ಬಗ್ಗೆ ಇರ್ಬೋದು, ನಿಮ್ಮ ಬಗ್ಗೆ ಇರ್ಬೋದು, ಏನು ನಿರ್ಧಾರ ಮಾಡ್ತಾ ಇದ್ದಾರೆ, ಅವ್ರ ನಿರ್ಧಾರ ಏನಿದೆ ಅಂತ ಹೇಳ್ಬಿಟ್ಟು ಈ ಒಂದು ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಓಕೆ, ಯಾರಿಗೆ ರೆಸೊನೇಟ್ ಆಗ್ತಾ ಇಲ್ಲ ಸ್ಕಿಪ್ ಮಾಡಿಬಿಡಿ. ಓಕೆನಾ? ಅದರ್ವೈಸ್ ನೀವು ಯಾಕೆ ತುಂಬ ಸೀರಿಯಸ್ ಆಗಿ ಪರ್ಸ್ನಲ್ ಆಗಿ ತೊಗೊಳ್ತೀರಾ ಗೊತ್ತಿಲ್ಲ. ಕೆಲವೊಬ್ಬರು ಏನು ಕಮೆಂಟಲ್ಲಿ ಹೇಳ್ತಾ ಇರ್ತೀರ, ನಾನು ಡೈಲಿ ನಿಮಗೆ ಕಮೆಂಟ್ ಮಾಡ್ತೀನಿ ಅಥವಾ ಡೈಲಿ ನಿಮಗೆ ವಿಡಿಯೋ ನೋಡ್ತಾ ಇರ್ತೀನಿ, ಅದು ಹಾಗಿದೆ ಹೀಗಿದೆ. ನೋಡಿ ಡಿಯರ್ಸ್, ಇದು ಜನರಲ್ ರೀಡಿಂಗ್ ಅಂತ ಹೇಳಿದಾಗ ಜನರಲ್ ರೀಡಿಂಗ್. ಒಂದಿನ ನಿಮಗೆ ರೆಸೊನೇಟ್ ಆದರೆ ಪ್ರತಿದಿನ ನಿಮಗೆ ಪ್ರತಿಯೊಂದು ವಿಡಿಯೋನು ಪ್ರತಿಯೊಂದು ಬರೋವಂಥ ರೀಡಿಂಗ್ಸ್ ಎಲ್ಲದೂ ನಿಮಗೆ ರೆಸೊನೇಟ್ ಆಗಬೇಕಂತ ಏನೂ ಇಲ್ಲ. ಓಕೆ, ಫಸ್ಟ್ ಆಫ್ ಆಲ್ ಅದನ್ನು ತಿಳ್ಕೊಳ್ಳಿ. ನಿಮಗೆ ನಿನ್ನೆ ರೀಡಿಂಗ್ ರೆಸೊನೇಟ್ ಆಯಿತು, ಇವತ್ತು ರೀಡಿಂಗ್ ನಿಮಗೆ ರೆಸೊನೇಟ್ ಆಗ್ತಾಯಿಲ್ಲ, ಬೇರೆ ಒಂದು ಬ್ಯೂಟಿಫುಲ್ ಸೋಲಿಗೆ ರೆಸೊನೇಟ್ ಆಗುವಂಥದ್ದಾಗಿರುತ್ತೆ. ಓಕೆ, ದಟ್ಸ್ ಇಟ್. ನಿಮಗೆ ತುಂಬ ಕನ್ಫ್ಯೂಷನ್ ಆಗ್ತಿದೆ ರೀಡಿಂಗ್ ನೋಡಿ ಅಂತ ಹೇಳಿದ್ರೆ ಪರ್ಸ್ನಲ್ ಆಗಿ ತೊಗೊಳ್ಳಿ ಕನ್ಸಲ್ಟೇಷನ್ನ. ಅದರ್ವೈಸ್ ನೀವು ಕಮೆಂಟಲ್ಲಿ ನೀವೇನೋ ಮೆಸೇಜ್ ಕಮೆಂಟಲ್ಲಿ ನೀವೇನೋ ಹೇಳೋದ್ರಿಂದ ಏನೂ ಯೂಸ್ ಇಲ್ಲ. ದೆನ್ ಅದನ್ನು ನಾನು ಬ್ಲಾಕ್ ಮಾಡಿಬಿಡ್ತೀನಿ, ಆ ಕಮೆಂಟನ್ನೇ ಬ್ಲಾಕ್ ಮಾಡ್ತೀನಿ, ದೆನ್ ಆ ಪರ್ಸನ್ನೇ ನಾನು ಬ್ಲಾಕ್ ಮಾಡ್ತೀನಿ. ಅದರ್ವೈಸ್ ನಾನು ಏನೂ ಮಾಡಲ್ಲ. ಓಕೆ, ಸ್ವಲ್ಪ ಕಮೆಂಟ್ ಮಾಡುವಾಗ ಯೋಚನೆ ಮಾಡಿ ಕಮೆಂಟ್ ಮಾಡಿ, ದ್ಯಾಟ್ಸ್ ಇಟ್, ಅಷ್ಟೇ. ಓಕೆ, ಇವತ್ತಿನ ರೀಡಿಂಗ್ ಆಲ್ರೆಡಿ ಹೇಳಿದೆ ಅಲ್ವಾ, ನಿಮ್ಮ ಪರ್ಸನ್ ಅವರ ಡಿಸಿಷನ್, ನಿರ್ಧಾರ ಏನಿದೆ ಪ್ರೀತಿ ಬಗ್ಗೆ ಅಂತ ಹೇಳ್ಬಿಟ್ಟು ಅದನ್ನು ಚೆಕ್ ಮಾಡೋಣ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳನ್ನ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡ್ತಾ ಇದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ ತೊಗೊಬೇಕಂತಿದ್ದೀರಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆನಾ? ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮುಖಾಂತರ ನೀವು ಕನ್ಸಲ್ಟೇಷನ್ನ ಬುಕ್ ಮಾಡ್ಕೊಳ್ಬೋದು. ಹಾಗೆ ಲಾ ಆಫ್ ಅಟ್ರಾಕ್ಷನ್ ಕೂಡ ನೀವು ಕಲಿಬೋದು. ಯಾರಿಗೆಲ್ಲ ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೊಬೇಕಂತ ಇದ್ದೀರಾ ಅವರು ಕೂಡ ಜಾಯ್ನ್ ಆಗ್ಬೋದು. ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮ್ಮ ಪರ್ಸನ್ನ ನೆನ್ಪು ಮಾಡ್ಕೊಳ್ಳಿ, ಅವ್ರ ಫೋಟೋನ ನೋಡಿ ಆ್ಯಂಡ್ ಅವ್ರ ಹೆಸರನ್ನು 3 ಬಾರಿ ಹೇಳಿ ನಾನು ಕ್ಯಾಂಡಲ್ ಫ್ಲೇಮ್ನ ಹಚ್ಚಿದಾಗ. ಓಕೆ, ಎಸ್, ಅವರ ಒಂದು ನಿರ್ಧಾರ ಏನಿದೆ ಈ ಪ್ರೀತಿಯಲ್ಲಿ ಅನ್ನೋದನ್ನು ಚೆಕ್ ಮಾಡೋಣ. ಎಸ್, ಓಕೆ, ಇಲ್ಲಿ ನಿಮ್ಮ ಪರ್ಸನ್ ತುಂಬ ಆಲೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಅವರು ತುಂಬ ಆಲೋಚನೆ ಮಾಡಿಬಿಟ್ಟು ಒಂದು ನಿರ್ಧಾರ ತಗೊಳ್ಬೇಕು ಅನ್ನೋವಂಥದ್ದು. ನಿಮ್ಮ ಹತ್ರ ಅವರು ಟೈಮ್ ಕೇಳಿರ್ಬೋದು, ಆಲ್ರೆಡಿ ನಿಮ್ಮ ಹತ್ರ ಟೈಮ್ ಕೇಳಿದ್ದಾರೆ. ಇಷ್ಟು ಟೈಮ್ ನನಗೆ ಬೇಕು, ಅಥವಾ ನನಗೊಂದು ಸ್ವಲ್ಪ ಟೈಮ್ ಕೊಡು, ಈ ಒಂದು ವಿಷಯದಲ್ಲಿ ನನಗೆ ನಿರ್ಧಾರ ತಗೊಳ್ಲಿಕ್ಕೆ, ಅಥವಾ ಏನಾದರೂ ನಿನಗೆ ಕಮಿಟ್ಮೆಂಟ್ ಕೊಡಲಿಕ್ಕೆ ಹೇಳಬೇಕು ಅಂತ ಇದ್ದರೆ ನನಗೆ ಟೈಮ್ ಕೊಡು ಅಂತೇಳಿ ನಿಮ್ಮ ಪರ್ಸನ್ ನಿಮಗೆ ಕೇಳ್ತಿರೋವಂಥದ್ದು ಅಥವಾ ಆಲ್ರೆಡಿ ನಿಮಗೆ ಕೇಳಿರುವಂಥದ್ದು. ಆ್ಯಂಡ್ ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಪರ್ಸನ್ ಏನು ಹೇಳ್ಬೋದು, ಬಿಗ್ ಚೇಂಜಸ್ ಅಂದರೆ ತುಂಬ ಆಲೋಚನೆ ಮಾಡಿ ಆ್ಯಂಡ್ ಸರಿಯಾದಂಥ ನಿರ್ಧಾರನ ತಗೊಂಡಿಲ್ಲಿ ಅವರು ನಿಮಗೆ ಹೇಳುವಂಥದ್ದು ಕಾಣಿಸ್ತಾ ಇದೆ. ಓಕೆ, ವೆರಿ ಸೂನ್ ನಿಮಗೊಂದು ಹ್ಯಾಪಿ ನ್ಯೂಸನ್ನು ಅವರು ಹೇಳ್ತಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಅವರ ಒಂದು ಕರೆಂಟ್ ಎನರ್ಜಿ ನೋಡಿದಾಗ ಇಲ್ಲಿ ತುಂಬ ಅವರು ಯೋಚನೆ ಮಾಡ್ತಾ ಇದ್ದಾರೆ, ಥಿಂಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವ್ರ ಫ್ಯೂಚರ್ ಬಗ್ಗೆ, ಅಂದರೆ ಅವರು ಫ್ಯೂಚರಲ್ಲಿ ಹ್ಯಾಪಿಯಾಗಿರಬೇಕು ಆ ಥರ ಒಂದು ನಿರ್ಧಾರನ ತಗೊಳ್ತಿದ್ದಾರೆ. ಇವನ್ ಇಲ್ಲಿ ಈ ಕ್ಷಣದ ಸಿಚುವೇಶನ್ ನೋಡಿಬಿಟ್ಟು ಈ ಕ್ಷಣಕ್ಕೆ ಅವರು ಡಿಸಿಷನ್ ಮಾಡಬೇಕು ಆ ಥರ ಅವರಿಲ್ಲಿ ಯೋಚನೆ ಮಾಡ್ತಾ ಇಲ್ಲ. ಇನ್ ಫ್ಯೂಚರ್ ನಿಮ್ಮ ಬಗ್ಗೆ ಆಗಿರ್ಬೋದು, ಅವ್ರ ಬಗ್ಗೆ ಆಗಿರ್ಬೋದು. ಓಕೆನಾ? ಇಬ್ಬರು ಸೈಡಿಂದನೂ ಅವರು ಯೋಚನೆ ಮಾಡಿ ಆಲೋಚನೆ ಮಾಡಿ ಡಿಸಿಷನ್ನ ತಗೊಳ್ತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಆ ಒಂದು ನಿರ್ಧಾರ ಮುಂದೆ ಇಬ್ರಿಗೂ ಕೂಡ ಹ್ಯಾಪಿಯಾಗಿರಬೇಕು. ಈಗೇನು ನಿರ್ಧಾರ ಮಾಡ್ತಿದ್ದಾರೆ ಅಲ್ವಾ, ಅದು ಮುಂದೆ ಇಬ್ರಿಗೂ ಕೂಡ ಸಂತೋಷ ಕೊಡುವಂಥದ್ದಾಗಿರಬೇಕು. ಆ ಥರ ಅವರಿಲ್ಲಿ ಆಲೋಚನೆ ಮಾಡಿ ಡಿಸಿಷನ್ನ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಎಸ್, ಇಲ್ಲಿ ಶಿವಭಕ್ತರು ಈ ಒಂದು ರೀಡಿಂಗ್ನ ನೋಡ್ತಾ ಇರ್ಬೋದು. ಸೋಮವಾರ ದಿನ ಉಪವಾಸ ಮಾಡುವಂಥದ್ದಾಗಿರಲಿ ಅಥವಾ ಶಿವ ಟೆಂಪಲ್ಗೆ ಹೋಗುವಂಥದ್ದಾಗಿರಲಿ ಆ್ಯಂಡ್ ಶಿವನ ಆರಾಧನೆ ಮಾಡುವಂಥದ್ದು, ಶಿವ ಸಹಸ್ರನಾಮಗಳನ್ನು ಹೇಳುವಂಥದ್ದಾಗಿರಲಿ, ರುದ್ರಾಕ್ಷಿ ಧರಿಸುವಂಥದ್ದಾಗಿರಲಿ, ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು. ಓಕೆ, ಎಸ್, ಆ್ಯಂಡ್ ಇಲ್ಲಿ
ಇನ್ಫಿನಿಟಿ ಸಿಂಬಲ್ ಕೂಡ ಕಾಣಿಸ್ತಾ ಇದೆ ನನಗಿಲ್ಲಿ. ಸೊ ಆ ಇನ್ಫಿನಿಟಿ ಸಿಂಬಲ್ ನಿಮಗೆ ಎಲ್ಲೋ ಒಂದು ಕಡೆ ಒಂದು ನಿರ್ಧಾರ, ನಿಮ್ಮ ಪರ್ಸನ್ ಏನು ನಿರ್ಧಾರ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಒಂದು ಪಾಸಿಟಿವ್ ಸೈನ್ ನಿಮಗಿಲ್ಲಿ ಸಿಗ್ತಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ನೀವು ಅಂದ್ಕೊಂಡಿದ್ದಕ್ಕಿಂತ ಬದಲಾಗಿ ನಿಮಗೆ ಏನು ನೀವು ಅಂದ್ಕೊಳ್ತಿದ್ರೆ ಇಷ್ಟೇ ಇರಬೇಕು ಅಥವಾ ಈ ಥರನೇ ಇರಬೇಕು, ಆ ಥರ ನೀವೇನು ಅಂದ್ಕೊಳ್ತಿದ್ರೆ ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಸಿಗ್ತಾ ಇದೆ ಅಂತ ಇಲ್ಲಿ ಕಾಣಿಸ್ತಿದೆ. ಕೆಲವೊಬ್ಬರಿಗೆ ನಿಮ್ಮ ಪರ್ಸನ್ ನಿಮಗೆ ಏನು ನಿರ್ಧಾರ ಹೇಳ್ತಾರೆ ನಿಮ್ಮ ಲೈಫಲ್ಲಿ ಚೇಂಜಸ್ನ ತರ್ತಾ ಇದೆ. ಅಂದರೆ ಕೆಲವೊಬ್ಬರಿಗೆ ನಿಮ್ಮ ಪರ್ಸನ್ ಅವರ ನಿರ್ಧಾರ ನೆಗೆಟಿವ್ ಆಗು ನಿಮಗೆ ಸಿಗಬಹುದು ಅಥವಾ ಪಾಸಿಟಿವ್ ಆಗು ಸಿಗ್ಬೋದು. ಬಟ್ ನಿಮಗೆ ಅದು ಗುಡ್ ರಿಸಲ್ಟೇ ಸಿಗತ್ತೆ, ನಿಮ್ಮ ಲೈಫಿಗೆ ಅದು ಹ್ಯಾಪಿನೇ ಆಗುತ್ತೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲಿ ನೆಗೆಟಿವ್ ಆರ್ ಪಾಸಿಟಿವ್ ಏನೇ ನಿರ್ಧಾರ ನಿಮ್ಮ ಪರ್ಸನ್ ಮಾಡಿದರೂ ಕೂಡ ನಿಮಗೆ ಪಾಸಿಟಿವ್ ರಿಸಲ್ಟ್, ನಿಮಗೆ ಒಂದು ನಿಮ್ಮ ಲೈಫಲ್ಲಿ ಹ್ಯಾಪಿನೆಸ್ ಸಿಗುತ್ತೆ ಅನ್ನುವಂಥದ್ದು. ಎಸ್, ಓಕೆ, ಇಲ್ಲಿ ರಾಯರ ಭಕ್ತರು ಕೂಡ ಈ ಒಂದು ರೀಡಿಂಗ್ನ ನೋಡ್ತಾ ಇರ್ಬೋದು. ರೀಸೆಂಟಾಗಿ ನೀವು ಪೂಜೆ ಮಾಡೋ ಸಮಯದಲ್ಲಿ ತುಳಸಿ ಪ್ರಸಾದ ಅಥವಾ ಹೂವಿನ ಪ್ರಸಾದ ಆಗಿರುವಂಥದ್ದು, ನೀವು ಕೇಳ್ಕೊಂಡಿರುವಂಥ ಪ್ರಾರ್ಥನೆಗೆ ನೀವೇನೋ ನಿಮ್ಮ ಮನಸ್ಸಲ್ಲಿ ಏನು ಪ್ರಾರ್ಥನೆ ಮಾಡ್ಕೊಂಡಿದ್ರಿ ಅದಕ್ಕೆ ಸರಿಯಾಗಿ ನಿಮಗೆ ಪ್ರಸಾದ ಆಗಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಎಸ್, ರೀಸೆಂಟಾಗಿ ನೀವು ರಾಯರ ಮಠಕ್ಕೂ ಕೂಡ ವಿಸಿಟ್ ಮಾಡಿರ್ಬೋದು ಅಥವಾ ನಿಮ್ಮ ಪರ್ಸನ್ ನೀವು ಇಬ್ಬರು ಒಟ್ಟಿಗೂ ಹೋಗಿ ಬಂದಿರ್ಬೋದು ಅಥವಾ ನಿಮ್ಮ ಪರ್ಸನ್ನ ಫಸ್ಟ್ ಮೀಟ್ ನೀವು ಅಲ್ಲೇ ಮಾಡಿರ್ಬೋದು. ಎಸ್, ಓಕೆ, ನಿಮ್ಮ ಪರ್ಸನ್ ಅವರ ನಿರ್ಧಾರ. ಓಕೆ, ಕೆಲವೊಬ್ಬರಿಗೆ ಇಲ್ಲಿ ಅವರ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮಾತಾಡ್ತಾ ಇದ್ದಾರೆ ಈ ಒಂದು ವಿಷಯದಲ್ಲಿ, ನಿಮ್ಮ ವಿಷಯದಲ್ಲಿ ಆಗಿರ್ಬೋದು ಅಥವಾ ಅವ್ರ ಫ್ಯಾಮಿಲಿಯಲ್ಲಿ ಕೆಲವೊಂದು ವಿಷಯಗಳನ್ನ ಅವರು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಹಾಗಾಗಿ ನಿಮ್ಮ ಹತ್ರ ಅವರು ಟೈಮ್ನ ತಗೊಂಡಿದ್ದಾರೆ. ಓಕೆ, ಮದುವೆ ವಿಷಯದಲ್ಲಿ ಆಗಿರಬಹುದು ಅಥವಾ ನಿಮಗೊಂದು ಕಮಿಟ್ಮೆಂಟ್ನ ಕೊಡ್ಲಿಕ್ಕಾಗಿರ್ಬೋದು ಅಥವಾ ಸಮಥಿಂಗ್ ನಿಮ್ಮ ಜೊತೆ ಏನೇ ಮಾತಾಡಬೇಕು ಅಂತ ಹೇಳಿದ್ರು ಅವ್ರ ಫ್ಯಾಮಿಲಿ ಮಧ್ಯೆ ಸ್ವಲ್ಪ ಮಾತುಕತೆ ಮಾಡಿ ನಿಮ್ಮ ಹತ್ರ ಮಾತಾಡ್ತಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಕರೆಂಟ್ ಅವರು ಅವರ ಫ್ಯಾಮಿಲಿಯಲ್ಲಿ ಒಪ್ಪಿಸೋದ್ರ ಮೇಲೆ ಅವರು ತುಂಬ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಅವರ ಕೆರಿಯರ್ ಆ್ಯಂಡ್ ಬಿಸ್ನೆಸ್ ಕೂಡ ಆ್ಯಂಡ್ ಅವರ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಕೂಡ ಇಲ್ಲಿ ತುಂಬ ಇದೆ, ಅದ್ರ ಬಗ್ಗೆನೂ ಸ್ವಲ್ಪ ಅವರು ಫೋಕಸ್ಡ್ ಆಗಿ ಇದ್ದಾರೆ. ಅಂದರೆ ಅವ್ರ ಜಾಬು ಆ್ಯಂಡ್ ಅವ್ರ ಕೆರಿಯರ್ ಬಗ್ಗೆ ಫೋಕಸ್ಡ್ ಆಗಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಿರ್ಬೋದು, ಬಟ್ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ರೀಸನ್ ಅವರ ಒಂದು ಫೈನಾನ್ಷಿಯಲ್ ಗ್ರೋತ್ಗೋಸ್ಕರ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಅವ್ರ ಮೇಲೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಎಸ್, ತುಂಬ ಮೂಡ್ ಸ್ವಿಂಗ್ಸ್ ಕೂಡ ಆಗ್ತಿದೆ, ಅವರಿಗೆ ಡಿಸ್ಟರ್ಬ್ ಆಗ್ತಾ ಇದ್ದಾರೆ, ಎಮೋಷ್ನಲಿ ತುಂಬ ಏನು ಅಪ್ಸ್ ಆ್ಯಂಡ್ ಡೌನ್ಸ್ ನಡೀತಾ ಇದೆ. ನಿಮಗೂ ಅಷ್ಟೇ ನಿಮ್ಮ ಪರ್ಸನಿಗೂ ಅಷ್ಟೇ ಏನು ಎಮೋಷ್ನಲಿ ನೀವು ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡ್ತಾ ಇದ್ದೀರಿ ಅದೊಂದು ಸಮ್ ಡೇಸ್ ಅಂದರೆ ಕೆಲವೊಂದು ದಿನಗಳವರೆಗೆ ಆ ಥರ ನೀವು ಎಮೋಷನ್ನ ನೀವು ಏನು ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡಬಹುದು. ಈ ಒಂದು ವೀಕ್ ಇರ್ಬೋದು ಅಥವಾ 4 to 5 ಡೇಸ್ ಇರ್ಬೋದು, 3 to 5 ಡೇಸ್ ಇರ್ಬೋದು. ಓಕೆ, ಸೊ ಒಂದು ಸ್ವಲ್ಪ ದಿನದವರೆಗೆ ಈ ಎಮೋಷ್ನಲಿ ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡ್ತೀರಾ. ಸಡನ್ನಾಗಿ ಬೇಡ ಅಂತ ನಿರ್ಧಾರ ಮಾಡೋದು ಅಥವಾ ಸಡನ್ನಾಗಿ ಬೇಕು ಅಂತ ನಿರ್ಧಾರ ಅಥವಾ ಸಮಥಿಂಗ್ ನೀವು ಎಮೋಷ್ನಲಿ ಕನೆಕ್ಟ್ ಆಗಿದ್ದೀರಾ. ಓಕೆ, ಎಸ್, ಟ್ಯಾರೋ ರೀಡಿಂಗಿಂದ ಏನು ಬರುತ್ತೆ ಚೆಕ್ ಮಾಡೋಣ. Four of Wands ಬರ್ತಿದೆ ಆ್ಯಂಡ್ ಹ್ಯಾಂಗ್ ಮ್ಯಾನ್, ಓಕೆ, ದ ಹೈ ಪ್ರಿಸ್ಟಸ್ ಆ್ಯಂಡ್ ಎಸ್, ಡೆಫಿನೆಟ್ಲಿ ನಿಮ್ಮ ಪರ್ಸನ್ ಅವರ ಫ್ಯಾಮಿಲಿ ಮಧ್ಯ ತುಂಬಾ ನಿರ್ಧಾರಗಳ ವಿಷಯದಲ್ಲಿ ಮಾತುಕತೆ ನಡೀತಾ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ. ಇಲ್ಲಿ ತುಂಬ ಜನ ಕೇಳಬಹುದು ನಿಮ್ಮ ಪರ್ಸನ್ ನಿಮ್ಮನ್ನು
ಟ್ರೂ ಲವ್ ಮಾಡ್ತಿದ್ದಾರಾ ಅಥವಾ ಜಸ್ಟ್ ಟೈಮ್ ಪಾಸ್ ಮಾಡ್ತಿದ್ದಾರಾ ಅಥವಾ ಟೈಮ್ ಪಾಸಿಗೋಸ್ಕರ ಟೈಮ್ ಕೇಳ್ತಿದ್ದಾರಾ, ಆ ಥರನೂ ನೀವು ಯೋಚನೆ ಮಾಡ್ತಿರ್ಬೋದು ಕರೆಂಟ್ ಸಿಚುಯೇಷನಲ್ಲಿ. ಬಟ್ ಅವರು ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಿದ್ದಾರೆ. ಅವ್ರ ಫ್ಯಾಮಿಲಿ ಬಗ್ಗೆ ಅಂದರೆ ಅವ್ರ ಫ್ಯಾಮಿಲಿ ಜೊತೆ ನಿಮ್ಮ ವಿಷಯವಾಗಿ ಡಿಸ್ಕಷನ್ ನಡೀತಾ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಬಟ್ ಇಲ್ಲಿ ನಿಮ್ಮ ಪರ್ಸನ್ಗೆ ಇರ್ಬೋದು, ನಿಮಗಿರ್ಬೋದು, ಎಲ್ಲೋ ಒಂದು ಕಡೆ ಕಂಟ್ರೋಲ್ ಇಶ್ಯೂಸ್ ಆ್ಯಂಡ್ ಈಗೋ ಕೂಡ ಕಾಣಿಸ್ತಾ ಇದೆ. ಓಕೆ, ಈಗೋ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಪ್ರೀತಿ ಬೇಕು ಅಥವಾ ಈ ವ್ಯಕ್ತಿ ಬೇಕು ಅಂತ ಹೇಳಿದ್ರೆ ಆ ಈಗೋನ ಸ್ವಲ್ಪ ಕಟ್ ಮಾಡಬೇಕಾಗತ್ತೆ ಕೆಲವೊಬ್ರು. ಓಕೆ, ಈಗೋಯಿಂದ ನೀವು ಯಾವುದನ್ನು ನೀವು ಪಡ್ಕೊಳ್ಲಿಕ್ಕೆ ಆಗಲ್ಲ. ಕೆಲವೊಬ್ರು ಇಲ್ಲಿ ಈಗೋ ಮಾಡ್ತಾ ಇದ್ದೀರಾ. ಪ್ರೀತಿ ಬೇಕಂತ ಹೇಳಿದಾಗ ಈಗೋನ ಬಿಡಿ. ಓಕೆ, ಸೊ ನಿಮ್ಮ ಪರ್ಸನಿಂದ ಕಮಿಟ್ಮೆಂಟ್ ಸಿಗ್ತಾ ಇಲ್ಲ ಅಂತ ಹೇಳಿ ನೀವೆಂದು ಡಿಸ್ಟರ್ಬ್ ಆಗಿದ್ರೆ ಅವರು ಆದಷ್ಟು ಬೇಗ ವೆರಿ ಸೂನ್ ನಿಮಗೆ ಒಂದು ಕಮಿಟ್ಮೆಂಟ್ ವಿಷಯದಲ್ಲಿ ಮಾತುಕತೆ ಮಾತಾಡ್ತಾರೆ. ಈವನ್ ನಾನು ಆಲ್ರೆಡಿ ಹೇಳಿದಾಗೆ ಒಂದು ನೆಗೆಟಿವ್ ಆಗಿರ್ಬೋದು ಅಥವಾ ಪಾಸಿಟಿವ್ ಕೂಡ ಆಗಿರ್ಬೋದು ಅವರ ನಿರ್ಧಾರ. ಓಕೆ, ಸೊ ಬಿ ರೆಡಿ, ನೀವು ರೆಡಿಯಾಗಿರಿ. ಆ್ಯಂಡ್ ನಿಮ್ಮ ಲೈಫಿಗೆ ಅದು ತುಂಬ ಎಫೆಕ್ಟ್ ಆಗಲ್ಲ. ಸ್ಟಾರ್ಟಿಂಗ್ ನಿಮಗೆ ಸ್ವಲ್ಪ ಹರ್ಟ್ ಆಗ್ಬೋದು, ಬಟ್ ನಿಮ್ಮ ಲೈಫಿಗೆ ತುಂಬ ಎಫೆಕ್ಟ್ ಆಗಲ್ಲ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಒಂದು 4 ವಾರಗಳಲ್ಲಿ ಈ ಒಂದು ನಿರ್ಧಾರದ ಬಗ್ಗೆ ನಿಮಗೆ ವಿಷಯ ಗೊತ್ತಾಗುತ್ತೆ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಓಕೆ, ಪ್ರೀತಿ ವಿಷಯದಲ್ಲಿ ನೀವಿಬ್ಬರು ತುಂಬಾ ಪ್ರೀತಿ ಮಾಡ್ತಿದ್ದೀರ, ಒಬ್ರಿಗೊಬ್ರು ತುಂಬಾ ಏನು ಹೇಳ್ಬೋದು, ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿದ್ದೀರ ನಿಮ್ಮ ಪರ್ಸನಿಗೆ. ಓಕೆ, ಸೊ ಆ ಥರ ಇಲ್ಲಿ ಚಾನಲೈಸ್ ಆಗ್ತಾ ಇದೆ ನನಗೆ. 4 ಆಫ್ ಹ್ಯಾಂಡ್ಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಇಲ್ಲಿ ಹ್ಯಾಪಿ ನ್ಯೂಸ್ ಆ್ಯಂಡ್ ತುಂಬ ಚೇಂಜಸ್ನ ನೋಡ್ತೀರ ಲೈಫಲ್ಲಿ. ಈ ಒಂದು ನಿರ್ಧಾರ ನಿಮ್ಮ ಪರ್ಸನ್ ನಿಮ್ಮ ವಿಷಯದಲ್ಲಿ, ಈ ಪ್ರೀತಿ ವಿಷಯದಲ್ಲಿ ಏನು ನಿರ್ಧಾರ ತಗೊಳ್ತಾರಲ್ವ, ಅದು ನಿಮ್ಮ ಲೈಫಿಗೆ ತುಂಬ ಎಫೆಕ್ಟ್ ಆಗುತ್ತೆ ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ಪಿಗೂ ತುಂಬಾ ಎಫೆಕ್ಟ್ ಆಗುತ್ತೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ ತುಂಬ ಗ್ರೀನ್ ಕಲರ್ನ ನಾನು ನೋಡ್ತಿರೋದ್ರಿಂದ ಕೆಲವೊಬ್ಬರಿಗೆ ಈ ವಿಷಯದ ಬಗ್ಗೆನೇ, ಈ ನಿರ್ಧಾರದ ವಿಷಯದಲ್ಲಿಯೇ ಯೋಚನೆ ಮಾಡಿ ಮಾಡಿ ಹಾರ್ಟ್ ಚಕ್ರ ಬ್ಲಾಕ್ ಆಗಿರೋವಂಥದ್ದು ಆ್ಯಂಡ್ ಎಮೋಷ್ನಲಿ ನೀವು ಬ್ಲಾಕ್ ಆಗಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಏಂಜಲಿಂದ ಏನು ಮೆಸೇಜ್ ಬರುತ್ತೆ ಅಂತ ಹೇಳಿ ಚೆಕ್ ಮಾಡೋಣ. ಸ್ವಲ್ಪ ನಿಮ್ಮ ಹಾರ್ಟ್ ಚಕ್ರದ ಮೇಲೆ ವರ್ಕ್ ಮಾಡಬೇಕಂತ ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಬಿ ಕೇರ್ಫುಲ್. ಓಕೆ, ಆ್ಯಂಡ್ ಓಕೆ, ಫಸ್ಟ್ ಕಾರ್ಡ್ ಅಬಂಡೆನ್ಸ್ ಕಾರ್ಡ್ ಬರ್ತಿದೆ. ಎಸ್, ಪಾಸಿಟಿವ್ ಸೈನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ ತುಂಬಾ. ಓಕೆನಾ, ಈ ರೀಡಿಂಗಲ್ಲಿ ಏಂಜಲ್ ಮೆಸೇಜ್ ಕೂಡ ನಿಮಗೆ ಫಸ್ಟ್ ಕಾರ್ಡ್ ಅಬಂಡೆನ್ಸೇ ಬಂದಿರೋದ್ರಿಂದ ನಿಮ್ಮ ಪರ್ಸನ್ ಏನು ನಿರ್ಧಾರ ತಗೊಳ್ತಾರೆ ಅದು ನಿಮ್ಮ ಲೈಫಿಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಓಕೆ, ವೆಯ್ಟ್ ಅಂತ ಹೇಳಿ ಬರ್ತಿದೆ ಆ್ಯಂಡ್ ಫರ್ಗಿವ್ನೆಸ್ ಬರ್ತಾ ಇದೆ. ಓಕೆನಾ, ಇಲ್ಲಿ ಫರ್ಗಿವ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ನಿರ್ಧಾರದ ವಿಷಯದಲ್ಲಿ ತುಂಬ ಅರ್ಜೆಂಟ್ ಮಾಡಿಬಿಡಿ, ನಿಮ್ಮ ಪರ್ಸನ್ಗೆ ತುಂಬ ಫೋರ್ಸ್ ಮಾಡಿಬಿಡಿ, ಇವಾಗಲೇ ನಿರ್ಧಾರ ತಗೋ ಅಂತ ಹೇಳಿ ಅರ್ಜೆಂಟ್ ಮಾಡಬೇಡಿ ಅಂತ ಇಲ್ಲಿ ಕಾಣಿಸ್ತಿದೆ. ಓಕೆನಾ, ವೆಯ್ಟ್ ಅನ್ನುವಂಥ ಮೆಸೇಜ್ ಬಂದಿರೋದ್ರಿಂದ ಸ್ವಲ್ಪ ದಿನ ವೆಯ್ಟ್ ಮಾಡಿ, ಅವರಿಗೂ ಟೈಮ್ ಕೊಡಿ. ಅವ್ರು ಕೇಳ್ತಿದ್ದಾರೆ ಆಲ್ರೆಡಿ ನಿಮ್ಮ ಹತ್ರ, ಅವ್ರು ಟೈಮ್ ಕೇಳ್ತಿದ್ದಾರೆ ಅಲ್ವಾ, ನೀವು ಟೈಮ್ ಕೊಡ್ಲಿಕ್ಕೆ ಅವರಿಗೆ ಟೈಮ್ ಕೊಡ್ತಾ ಇಲ್ಲ, ನೀವು ಇವಾಗಲೇ ಹೇಳುವಂಥ ಅರ್ಜೆಂಟ್ ಮಾಡ್ತಿರ್ಬೋದು. ಸೊ ಇಲ್ಲಿ ನಿಮಗೆ ಗೊತ್ತಾಗ್ತಿರೋವಂಥದ್ದು ಏನಂತ ಹೇಳಿದ್ರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ ಅನ್ನುವಂಥದ್ದು. ಓಕೆ, ಆ್ಯಂಡ್ ಫರ್ಗಿವ್ನೆಸ್ ಬರ್ತಿರೋದ್ರಿಂದ ನಿಮ್ಮ ಪರ್ಸನ್ ಆ್ಯಂಡ್ ನಿಮ್ಮ ಮಧ್ಯೆ ಏನಾದರೂ ಫೈಟಿಂಗ್ ಆಗಿದ್ರೆ ಅಥವಾ ಏನೇ ಮನಸ್ತಾಪಗಳಿದ್ರು ಅದನ್ನು ಫರ್ಗಿವ್ ಮಾಡಿ, ಕ್ಯಾರಿ ಮಾಡಿಬಿಡಿ. ಕ್ಯಾರಿ ಮಾಡೋದ್ರಿಂದ ನಿಮಗೆ ಅದು ರಿಲೇಷನ್ಶಿಪ್ಪಿಗೆ ತುಂಬ ಎಫೆಕ್ಟ್ ಆಗುತ್ತೆ. ಓಕೆ, ಫರ್ಗಿವ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವೆಷ್ಟು ಆ ಕ್ಷಮೆನೇ ಕೊಡ್ದೇನೆ ಆ ಹಳೇದನ್ನೇ ಎಷ್ಟು ಕ್ಯಾರಿ ಮಾಡ್ತಾ ಇರ್ತೀರಾ ಅಷ್ಟೇ ನಿಮ್ಮ ಲೈಫಿಗೆ ಎಫೆಕ್ಟ್ ಆಗ್ತಾ ಇರುತ್ತೆ. ಓಕೆನಾ, ಸೊ ಎಕ್ಸಾಂಪಲ್ ನಿಮ್ಮ ಕೈ ಮೇಲೆ ಒಂದು ಸ್ಮಾಲ್ ಪೆನ್ನನ್ನು ಇಟ್ಕೊಂಡಿದ್ರೆ, ಕೈಯಲ್ಲಿ ಈಗ ಸ್ಟ್ರೈಟ್ ಕೈ ಇಟ್ಕೊಂಡು ಅದ್ರ ಮೇಲೆ ಪೆನ್ ಇಟ್ಕೊಂಡಿದ್ರೆ ಫಸ್ಟ್ ಒಂದು 1 ಅವರ್ ಇಟ್ಕೊಳ್ತೀರಾ, 2 ಅವರ್ ಇಟ್ಕೊಳ್ತೀರಾ. ಓಕೆ, ಸೊ ದೆನ್ ಅದನ್ನೇ ಕಂಟಿನ್ಯೂ ಆಗಿ ಇಟ್ಕೊಂಡಾಗ ಏನಾಗುತ್ತೆ, ನಿಮಗೆ ಕೈ ನೋವು ಬರುತ್ತಲ್ವ, ಅದೇ ಥರನೇ ನೀವು ಅವ್ರನ್ನ ಕ್ಷಮೆ ಮಾಡ್ದೇ ಹಾಗೇನೆ ಕ್ಯಾರಿ ಮಾಡ್ತಿದ್ರೆ ರಿಲೇಷನ್ಶಿಪ್ಪಿಗೆ ತುಂಬ ಎಫೆಕ್ಟ್ ಆಗುತ್ತೆ. ಓಕೆ, ಸೊ ರೊಮ್ಯಾಂಟಿಕ್ ಏಂಜಲಿಂದ ಏನು ಬರ್ತಿದೆ ಅನ್ನೋದನ್ನು ಚೆಕ್ ಮಾಡೋಣ ಮೆಸೇಜಸ್. ಎಸ್, ಫಸ್ಟ್ ಮೆಸೇಜ್ ಏನು ಬರ್ತಿದೆ ರೊಮ್ಯಾಂಟಿಕ್ ಏಂಜಲಿಂದ. ಓಕೆ, ಫಸ್ಟ್ ಮೆಸೇಜ್ ಹಾರ್ಟ್ ಟು ಹಾರ್ಟ್ ಕನ್ವರ್ಜೇಷನ್ ಬರ್ತಿದೆ. ಎಸ್, ನಾನು ಆಲ್ರೆಡಿ ಹೇಳಿದಾಗೆ ನೀವಿಬ್ಬರು ತುಂಬಾ ಎಮೋಷ್ನಲಿ ಕನೆಕ್ಟ್ ಆಗಿದ್ದೀರಾ ಆ್ಯಂಡ್ ಚಿಲ್ಡ್ರನ್ ಬರ್ತಾ ಇದೆ. ನಿಮ್ಮ ಪರ್ಸನ್ ತುಂಬ ಚೈಲ್ಡಿಶ್ ಥರ ಬಿಹೇವ್ ಮಾಡ್ಬೋದು ಅಥವಾ ನೀವು ಅವ್ರ ಹತ್ರ ಚೈಲ್ಡಿಶ್ ಥರ ಬಿಹೇವ್ ಮಾಡ್ಬೋದು. ಇಲ್ಲಿ ಆಲ್ರೆಡಿ ಯಾರಾದರೂ ಮದುವೆ ಆಗಿರೋಂಥ ಪೀಪಲ್ ಯಾರಾದರೂ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದರೆ, ಪ್ರೆಗ್ನೆನ್ಸಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದರೆ, ಇಲ್ಲಿ ಎಲ್ಲೋ ಒಂದು ಕಡೆ ಆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುವಂಥದ್ದು ಚಾನ್ಸಸ್ ಕಾಣಿಸ್ತಾ ಇದೆ. ಓಕೆ,
ದೆನ್ ರೊಮ್ಯಾಂಟಿಕ್ ಫೀಲಿಂಗ್ಸ್ ಬರ್ತಾ ಇದೆ. ಡೆಫಿನೆಟ್ಲಿ ಈ ಒಂದು ಪ್ರೀತಿಯಲ್ಲಿ ಒಂದು ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ. ನಿಮ್ಮ ಪರ್ಸನಿಗೆ ನಿಮ್ಮ ಮೇಲೆ ತುಂಬಾ ಒಂದು ಟ್ರೂ ಲವ್ ಇದೆ. ಓಕೆ, ಸೊ ಈ ಪರ್ಸನ್ ಬಗ್ಗೆ ನೀವೇನಾದರೂ ಡೌಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಜಸ್ಟ್ ಅದನ್ನು ಟೈಮ್ ವೇಸ್ಟ್ ಅಂತ ಹೇಳ್ಬೋದು. ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಿದ್ದಾರೆ. ಸಪ್ರೇಷನ್, ಈಗಿನ ಒಂದು ಸಿಚುವೇಶನಲ್ಲಿ ಸಪ್ರೇಷನ್ ಇರಬಹುದು, ಬಟ್ ನಿಮ್ಮನ್ನು ಅವರು ಟ್ರೂ ಲವ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಅವರಿಗೋಸ್ಕರ ನೀವು ವೆಯ್ಟ್ ಮಾಡ್ತಿರ್ಬೋದು. ಕೆಲವೊಬ್ರು ಅವರ ಡಿಸಿಷನಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು. ಎಸ್, ವೆರಿ ಸೂನ್ ನೀವು ಆದಷ್ಟು ಬೇಗ ಒಳ್ಳೆ ಒಂದು ಗುಡ್ ನ್ಯೂಸ್ನ ಕೇಳ್ತೀರಾ. ಆರ್ ಏನೇ ನೀವು ಅವರಿಂದ ವಿಷಯನ ಕೇಳ್ಕೊಂಡ್ರು, ಅಂದರೆ ಏನೇ ನಿರ್ಧಾರ ಅವ್ರು ಮಾಡಿದ್ದಾರೆ ಅಂತೇಳಿ ನಿಮ್ಮ ಹತ್ರ ಅವ್ರು ತಿಳಿಸಿದ್ರು ಕೂಡ ನಿಮಗೆ ನಿಮ್ಮ ಲೈಫಿಗೆ ಅದು ಒಳ್ಳೆಯದೇ ಆಗಿರುತ್ತೆ. ಅದನ್ನೊಂದು ನೆನ್ಪಿಟ್ಕೊಳ್ಳಿ. ಈವನ್ ಅವರು ನೆಗೆಟಿವ್ ಹೇಳ್ಬೋದು ಅಥವಾ ಪಾಸಿಟಿವ್ ರಿಸಲ್ಟ್ ನಿಮಗೆ ಕೊಡ್ಬೋದು. ಏನೇ ಆದರೂ ಕೂಡ ನಿಮ್ಮ ಲೈಫಿಗೆ ಅದು ಪಾಸಿಟಿವ್ ಆಗೇ ಇರುತ್ತೆ. ಅದನ್ನೊಂದು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಬಿ ಸ್ಟ್ರಾಂಗ್ ಆ್ಯಂಡ್ ಹ್ಯಾಪಿಯಾಗಿರಿ. ಓಕೆ, ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಂಡು ಅಥವಾ ಈ ಥರ ಆಯಿತು ಅಂತ ಹೇಳಿ ಯೋಚನೆ ಮಾಡ್ತಾ ಇರಬೇಡಿ. ಲೈಫಲ್ಲಿ ಏನೇ ಆದರೂ ಕೂಡ ನಿಮ್ಮ ಒಳ್ಳೆಯದಕ್ಕೆ ಆಗಿರುತ್ತೆ. ಅದನ್ನೊಂದು ಥಿಂಕ್ ಮಾಡಿ. ಆಗಿದ್ದೆಲ್ಲದು ಒಳ್ಳೆಯದಕ್ಕೆ ಆಗಿರುತ್ತೆ. ಓಕೆನಾ, ಯಾವುದು ಕೂಡ ನಿಮಗೆ ಕೆಟ್ಟದಾಗಲಿ ಅಂತ ನಿಮ್ಮ ಲೈಫಲ್ಲಿ ಏನೂ ಕೂಡ ನಡೆಯಲ್ಲ. ನಿಮ್ಮ ಲೈಫಿಗೆ ಒಳ್ಳೆಯದಾಗುವಂಥ ದಿನಗಳಲ್ಲಿ ಒಳ್ಳೆಯದೇ ಕೂಡ ಆಗಿರುತ್ತೆ. ಓಕೆನಾ, ಆಗಿದ್ದೆಲ್ಲದು ಒಳ್ಳೆಯದಕ್ಕೆ. ಅದನ್ನೊಂದು ಮಾತನ್ನು ನೆನ್ಪಿಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ತಪ್ಪು ನಿರ್ಧಾರಗಳಾಗಲಿ ಅಥವಾ ತಪ್ಪು ಆಲೋಚನೆಗಳನ್ನು ಮಾಡಬೇಡಿ. ಓಕೆನಾ, ಆದಷ್ಟು ಪಾಸಿಟಿವ್ ಆಗೇ ಇರಿ. ನಿಮ್ಮ ಲೈಫಲ್ಲಿ ಏನೇ ಆದರೂ ಏನೇ ಬಂದರೂ ಅದನ್ನು ಹ್ಯಾಪಿಯಾಗಿ ಸ್ವೀಕರಿಸಿ. ಆವಾಗ ನಿಮ್ಮ ಮನಸ್ಸು, ನಿಮ್ಮ ಜೀವನ ಕೂಡ ಚೆನ್ನಾಗೇ ಇರುತ್ತೆ. ಓಕೆ, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ ತೊಗೊಬೇಕಂತಿದ್ರೆ, ಇದರಲ್ಲಿ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಈ ರೀಡಿಂಗಲ್ಲಿ, ಓಕೆನಾ, ನಿಮಗೆ ಕನ್ಫ್ಯೂಷನ್ ಇದ್ದರೆ ಪರ್ಸ್ನಲಾಗಿ ನೀವು ಕನ್ಸಲ್ಟೇಷನ್ಸ್ನ ತೊಗೊಳ್ಬೋದು. ಆ್ಯಂಡ್ ನಿಮಗೂ ಕೂಡ ಕ್ಲಾರಿಟಿಯಾಗಿ ಸಿಗುತ್ತೆ. ಓಕೆನಾ, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್ ಆ್ಯಂಡ್ ಕೀಪ್ ಸ್ಮೈಲಿಂಗ್, ಬಿ ಪಾಸಿಟಿವ್.